ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಗೆಳತಿ. ಇವತ್ತು ಬಸ್ ಕಂಡಕ್ಟರ್ ಸವಿತಾ ಮತ್ತೆ ಇಂಜಿನಿಯರಿಂಗ್ ಸ್ಟೂಡೆಂಟ್ ಮೋಹನ್ ಇಬ್ಬರ ನಡುವೆ ಇರುವ ಇಂಟ್ರೆಸ್ಟಿಂಗ್ ಹಾಗೂ ರೊಮ್ಯಾಂಟಿಕ್ ಲವ್ ಸ್ಟೋರಿಯ ಮುಂದುವರಿದ ಭಾಗವನ್ನು ನಿಮ್ಗೆ ಹೇಳ್ತೀನಿ. ಈ ಕಥೆಯ ಮೊದಲ ಭಾಗ ನೀವು ನೋಡಿಲ್ಲ ಅಂದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಹೋಗಿ ನೋಡ್ಕೊಂಡು ಬನ್ನಿ. ಮುಂದಿನ ಭಾಗ ಚೆನ್ನಾಗಿ ಅರ್ಥ ಆಗತ್ತೆ. ಹಾಗೆ ಕಿವಿಗೆ ಹೆಡ್ಫೋನ್ ಹಾಕೊಂಡು ಮನಸಾರೆ ಕೇಳಿ, ಆಯ್ತಾ? ಸವಿತಾ ಡ್ಯೂಟಿ ಮುಗಿಸ್ಕೊಂಡು ಅವತ್ತು ತುಂಬ ಖುಷಿಯಾಗಿದ್ಲು. ಮನೆಗೆ ಹೋಗಿ ತನ್ನ ಗಂಡ ಡ್ಯೂಟಿಗೆ ಹೋಗಿದ್ದನ್ನು ಕನ್ಫರ್ಮ್ ಮಾಡಿಕೊಂಡನು. ಸವಿತಾ ಮತ್ತೆ ಅವಳ ಪಕ್ಕದ ಮನೆಯವರ ಜೊತೆಗೂ ಕೂಡ ಕುಶಲೋಪರಿ ಮಾತಾಡಿ ತನ್ನ ಆ ದಿನದ ಮನೆ ಕೆಲಸಗಳನ್ನ ಬೇಗನೆ ಮುಗಿಸಿದ್ಲು. ಅಡುಗೆಯಲ್ಲಿ ಕೆಲವು ಸ್ಪೆಷಲ್ ಸಿಹಿ ಪದಾರ್ಥಗಳನ್ನೆಲ್ಲ ಮಾಡಿ ಮೋಹನ್ಗೋಸ್ಕರ ವೆಯ್ಟ್ ಮಾಡಿಕೊಂಡೆ ಮನೆಯಲ್ಲಿ ತುಂಬಾ ಜೋಶಿಂದ ಸಮಯ ಕಳೆಯುತ್ತಿಲ್ಲ. ಮೋಹನ್ ಇವತ್ತು ನನ್ನ ಮನೆ ಬರ್ತಾನೆ, ನಾನು ಅವನು ಇಬ್ರು ಕೆಲ ಸಮಯನ ಪ್ರೀತಿಯಿಂದ ಕಳಿಬಹುದು ಅಂತ ಅನ್ಕೊಂಡೆ. ಅವಳು ಫ್ರೆಶ್ ಆಗಿ ಸ್ನಾನ ಮಾಡಿ ರೆಡ್ ಕಲರ್ ಸ್ಲೀವ್ಲೆಸ್ ಶಾರ್ಟ್ಸ್ ಹಾಕೊಂಡು ಫುಲ್ ಮಿಂಚ್ತಾ ಇದ್ಲು. ಮೋಹನ್ಗೋಸ್ಕರ ವೆಯ್ಟ್ ಮಾಡ್ತಾ ಸವಿತಾ ಕೆಲವು ಸಮಯ ಆದ್ಮೇಲೆ ಮೋಹನ್ಗೆ ಫೋನ್ ಮಾಡಿ, ಮೋಹನ್ ನೀನ್ ಇನ್ನೂ ಎಲ್ಲಿದ್ಯಾ ಅಂತ ಕೇಳಿದ್ಲು. ಮೋಹನ್ ಕೂಡ ಸೂಪರ್ ಆಗಿ ರೆಡಿಯಾಗಿ, ಮೇಡಮ್ ನಾನು ಮನೆಯಿಂದ ಹೊರಟಿದ್ದೀನಿ, ಜಸ್ಟ್ ಇನ್ನು 15 ಮಿನಿಟ್ಸ್ ಅಲ್ಲಿ ನಿಮ್ಮ ಮನೆಗೆ ಬರ್ತೀನಿ ಅಂದ. ಆಗ ಸವಿತಾ ಮೋಹನ್ಗೆ, ಇದು ನಮ್ಮ ಮನೆ ಅಡ್ರೆಸ್, ಮನೆ ಹತ್ರ ನೀನು ಬರಬೇಕಾದ್ರೆ ಯಾರಾದ್ರೂ ಕೇಳಿದ್ರೆ ನನ್ನ ರಿಲೇಷನ್ ಹುಡುಗ ಬರ್ತಾನೆ, ನನಗೋಸ್ಕರ ಫ್ರೆಶ್ ಹಣ್ಣು ತರಕಾರಿಗಳನ್ನ ಮಾರ್ಕೆಟಿಂದ ತರ್ತಿದ್ದಾನೆ ಅಂತ ಹೇಳಿದ್ದೀನಿ, ನೀನು ಹಾಗೆ ಹೇಳು ಅಂದ್ಲು. ಮೋಹನ್ ಸವಿತಾ ಹೇಳಿದ್ದನ್ನ ಕೇಳಿ, ಆಯ್ತು ಮೇಡಮ್, ನೀವು ಹೇಳಿದ ಹಾಗೆ ನಾನು ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ತಗೊಂಡ್ ಬರ್ತೀನಿ, ಯಾರಾದ್ರೂ ಕೇಳಿದ್ರೆ ಹಾಗೆ ಹೇಳ್ತೇನೆ, ನೀವು ಕೂಡ ನನಗೋಸ್ಕರ ವೆಯ್ಟ್ ಮಾಡ್ತಾ ಇರಿ ಅಂತ ಹೇಳಿ ಬೇಗನೆ ಮೋಹನ್ ಮಾರ್ಕೆಟ್ಗೆ ಹೋಗಿ ಹಣ್ಣು ತರಕಾರಿಗಳನ್ನೆಲ್ಲ ತಗೊಂಡು ಮತ್ತೆ ಸ್ವೀಟ್ಸ್ ಜ್ಯೂಸ್ ತಗೊಂಡು ಬೇಗ ಸವಿತಾ ಮನೆಗೆ ಬಂದ. ಅಕ್ಕಪಕ್ಕ ಮನೆಯವರು ಯಾರೂ ಇಲ್ಲದನ್ನ ಗಮನಿಸಿದ ಸವಿತಾ ಮನೆ ಬಾಗಿಲು ತೆಗೆದು, ಬಾ ಮೋಹನ್, ಮನೆ ಒಳಗೆ ಪ್ಲೀಸ್ ವೆಲ್ಕಮ್, ಇದೇ ನನ್ನ ಅರಮನೆ, ನೀನು ಕಂಫರ್ಟ್ ಆಗಿ ಕೂತ್ಕೋ, ನನ್ನ ಹಸ್ಬೆಂಡ್ ಡ್ಯೂಟಿಗೆ ಹೋಗಿದ್ದಾರೆ, ಇವತ್ತು ನಾನು ಫುಲ್ ಫ್ರೀ ಆಗಿದ್ದೀನಿ, ಅದಕ್ಕೆ ನಿನ್ನನ್ನು ಮನೆಗೆ ಕರೆದೆ, ಮತ್ತೆ ನಿನಗೆ ನನ್ನ ಮನೆಗೆ ಬಂದು ಏನ್ ಅನ್ನಿಸ್ತಾ ಇದೆ ಅಂತ ಕೇಳಿದ್ಲು. ಆಗ ಮೋಹನ್, ಮೇಡಮ್ ಇವತ್ತು ನನ್ನ ಜೀವನದಲ್ಲಿ ಮೊದಲ ಬಾರಿಗೆ ಸ್ವರ್ಗದ ಬಾಗಿಲು ತೆರೆದಿದೆ, ಇವತ್ತು ಸ್ವರ್ಗದ ಅನುಭವವನ್ನು ಅನುಭವಿಸುವ ಆಸೆಯಿಂದ ನಿಮ್ಮ ಮನೆಗೆ ಬಂದಿದ್ದೇನೆ. ನಾವು ಬಸ್ನಲ್ಲಿ ತುಂಬಾ ಸಲಹೆಯಿಂದ ಪ್ರೀತಿ ಮಾಡ್ತಾ ಇದ್ವಿ, ಒಂದೇ ಒಂದು ನಿಮ್ಮ ತುಟಿಯನ್ನು ನಾನು ಮುತ್ತಿರ್ತೇನೆ, ಅದು ನನಗೆ ಸ್ವರ್ಗದ ಅನುಭವ ಆಯಿತು. ಈಗ ಅದರ ಮುಂದಿನ ಭಾಗವನ್ನ ಮುಂದುವರಿಸುವ ಆಸೆ ನನಗಿದೆ, ನಿಮಗೆ ಏನನ್ಸುತ್ತೆ ಮೇಡಮ್ ಅಂತ ಮೋಹನ್ ತುಂಬಾ ಆಸೆಯಿಂದ ಸವಿತಾ ಕಣ್ಣುಗಳನ್ನೇ ನೋಡುತ್ತಾ ಅವಳ ಕೈಯನ್ನು ಹಿಡಿದು ಮೃದುವಾಗಿ ಒಂದು ಸ್ವೀಟ್ ಮುತ್ತನ್ನ ಇಟ್ಟು ಟೈಮ್ ವೇಸ್ಟ್ ಮಾಡದೆ ಸೀದಾ ತನ್ನ ಬೈಕೆಯನ್ನ ಕೇಳಿದ. ಆಗ ಸವಿತಾ, ನಾನು ಡೈಲಿ ಡ್ಯೂಟಿ ಮಾಡಬೇಕಾದ್ರೆ ಕಂಡಕ್ಟರ್ ಕೆಲಸಕ್ಕೆ ಯಾಕೆ ಬಂದೆ ಅಂತ ಅನ್ಕೊಂಡೆ, ಬಟ್ ದೇವರು ನನಗೋಸ್ಕರ ಒಂದು ಸಿಹಿಯಾದ ಅನುಭವವನ್ನು ಗಿಫ್ಟ್ ಆಗಿ ನನಗೆ ನೀಡ್ತಾನೆ ಅಂತ ಅನ್ಕೊಂಡೇ ಇರಲಿಲ್ಲ. ನಿಮಗೆ ಗೊತ್ತಾ ಮೋಹನ್, ಕಂಡಕ್ಟರ್ ಕೆಲಸ ತುಂಬಾ ಕಷ್ಟ, ತುಂಬಾ ಬ್ಯೂಸಿ, ಆಮೇಲೆ ತುಂಬಾ ತಲೆನೋವು ಕೆಲಸ ಕೂಡ. ಬಟ್ ಏನ್ ಮಾಡೋದು, ನಾನು ಸುಮ್ಮನೆ ಜಾಬ್ಗೆ ಅಪ್ಲೈ ಮಾಡಿದೆ, ಅದು ಸಿಕ್ಕೇ ಬಿಡ್ತು. ಸೊ ನನಗೆ ಸ್ಟಡೀಸ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಮನೆಯಲ್ಲಿ ಗೌರ್ಮೆಂಟ್ ಕೆಲಸ ಅಲ್ವಾ, ಹೋಗಿ ಸೇರ್ಕೊ ಅಂತ ಹೇಳೋದು, ನಾನು ಸೇರ್ಕೊಂಡೆ. ಅದು ನನಗೆ ತುಂಬ ಈಸಿ ಅನ್ನಿಸ್ತು. ಆಮೇಲೆ ನನಗೆ ಸ್ವಲ್ಪ ರಾಂಗ್ ರೂಟ್ ಡ್ಯೂಟಿ ಹಾಕಿದ್ರು. ಈ ಬಸ್ ಡ್ಯೂಟಿಯಲ್ಲಿ ನನ್ನ ಜೀವನ 2 ವರ್ಷ ಹಾಗೆ ಹೋಯಿತು. ಹಸ್ಬೆಂಡ್ ಕೂಡ ಒಬ್ಬರ ಡ್ರೈವರ್, ಅವರು ಕೂಡ ನೈಟ್ ಡ್ಯೂಟಿಯಲ್ಲಿ ಇರ್ತಾರೆ. ಅವರು ತುಂಬ ಲಾಂಗ್ ಡಿಸ್ಟೆನ್ಸ್ ಹೋಗ್ತಾರೆ. ನೈಟ್ 7 ಗಂಟೆಗೆ ಹೋದರೆ ಬೆಳಗ್ಗೆ 10 ಗಂಟೆಗೆ ವಾಪಸ್ ಬರ್ತಾರೆ. ನಾನು ಬೆಳಗ್ಗೆ 8 ಗಂಟೆಗೆ ಹೋದರೆ ಸಾಯಂಕಾಲ 5 ಗಂಟೆಗೆ ವಾಪಸ್ ಬರ್ತೀನಿ. ಸೊ ಹೀಗಾಗಿ ಇಬ್ರದ್ದು ಡ್ಯೂಟಿಯಲ್ಲಿ ಜೀವನ ಕಳೆದೋಗಿದೆ. 2 ವರ್ಷ ಹೇಗಾಯಿತು ಅಂತ ಗೊತ್ತಿಲ್ಲ. ಅವರಿಗೂ ನನ್ನ ಮೇಲೆ ತುಂಬ ಆಸೆ ಇದೆ, ಬಟ್ ಏನು ಮಾಡೋದು, ಅವರು ಡ್ಯೂಟಿಯಲ್ಲಿ ಫುಲ್ ಬ್ಯುಸಿ ಇರ್ತಾರೆ. ಹಾಗಾಗಿ ಮನೆ ಕೆಲಸ ಮತ್ತೆ ಡ್ಯೂಟಿನಲ್ಲೇ ನಮ್ಮ ಜೀವನ ಆಗೋಗಿದೆ. ಇಬ್ರಿಗೂ ನಮ್ಮ ಮದುವೆ ಜೀವನದ ಮಧುರ ಕ್ಷಣಗಳನ್ನು ಸವಿಯೋದಕ್ಕೆ ಸಮಯನೇ ಸಿಗ್ತಾ ಇಲ್ಲ.
ಇಬ್ರದ್ದು ರಿಲೇಶನ್‌ಶಿಪ್ ಅಷ್ಟಕ್ಕಷ್ಟೇ ಆಗಿದೆ. ಬಟ್ ನೀನು ನನಗೆ ಪರಿಚಯ ಆದ್ಮೇಲೆ ನಿನ್ ಜೊತೆ ನಾನು ತುಂಬಾ ಸಲಿಗೆಯಿಂದ ಇರ್ತಿದ್ದೆ. ನೀನ್ ಮಾತಾಡೋದು, ಹೊಗಳೋದು, ಇಷ್ಟಪಡೋದು ಕಂಡು ನನಗೆ ನಿನ್ ಮೇಲೆ ತುಂಬಾ ಪ್ರೀತಿ ಆಯ್ತು. ಮತ್ತೆ ನೀನ್ ಕೂಡ ತುಂಬಾ ಚೆನ್ನಾಗಿದ್ಯಾ. ಒಳ್ಳೆ ಸ್ಪೋರ್ಟ್ಸ್ ಹುಡುಗರ ಥರ ಇದೀಯ. ಒಳ್ಳೆ ಫಿಟ್‌ನೆಸ್ ಮೈಂಟೈನ್ ಮಾಡಿದ್ಯಾ. ನಿನ್ನ ಹೇರ್ ಸ್ಟೈಲ್, ಸ್ಮೈಲ್, ನಿನ್ನ ಜಿಮ್ನಾಸ್ಟಿಕ್ ಮೈಕಟ್ಟು ನನಗೆ ತುಂಬಾ ಇಷ್ಟ ಆಗಿದೆ. ನಿನ್ನ ಹೈಟ್ ಕೂಡ ತುಂಬಾ ಚೆನ್ನಾಗಿದೆ. ಮತ್ತೆ ನಿನ್ನ ಕೆನ್ನೆಲ್ ಬೀಳೋ ಡಿಂಪಲ್ ನನಗೆ ತುಂಬಾ ಇಷ್ಟ. ತುಂಬಾ ಕ್ಯೂಟ್ ಆಗಿ ಸ್ಮೈಲ್ ಕೊಡ್ತೀಯ. ಮತ್ತೆ ನನ್ನನ್ನ ತುಂಬಾ ಚೆನ್ನಾಗಿ ನಗಿಸ್ತೀಯ ಕೂಡ. ಹಾಗೆ ನಾನು ಕೂಡ ನಿನ್ ಜೊತೆ ತುಂಬಾ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ಬೇಕು ಅನ್ನಿಸ್ತದೆ. ಅದಕ್ಕೋಸ್ಕರ ನಾನು ಕೂಡ ನೀನು ಹೇಳಿದ ಮಾತುಗಳನ್ನು ಒಪ್ಕೊಂಡೆ. ನಂಗೂ ಕೂಡ ಲೈಫಲ್ಲಿ ಸ್ವಲ್ಪ ಸಮಯ ಚೆನ್ನಾಗಿರ್ಬೇಕು ಅಂತ ಅನ್ಸತ್ತೆ. ಇವಾಗ ಆ ಸಮಯ ಕೂಡ್ ಬಂದಿದೆ. ಟೈಮ್ ವೇಸ್ಟ್ ಮಾಡೋಕ್ ಬೇಡ. ನಾವಿಬ್ರು ಇನ್ನು ಎಷ್ಟು ದಿವಸ ಜೊತೆಯಲ್ಲಿರ್ತೀವೋ ನಮ್ಗೆ ಗೊತ್ತಿಲ್ಲ. ಹಾಗಾಗಿ ಇರುವಷ್ಟು ದಿವಸ ಇಬ್ರು ಖುಷಿಯಾಗಿರೋಣ. ಇಬ್ರಿಗೂ ಕಷ್ಟ ಆಗೋ ರೀತಿ ಹೋಗೋದ್ ಬೇಡ. ಒಂದಿನ ಇಬ್ರು ದೂರ ಆಗೋ ಸಮಯ ಬಂದ್ರೆ ಇಬ್ರು ಆರಾಮಾಗಿ ಮಾತಾಡಿ ದೂರ ಆಗೋಣ. ನೀನು ಲೈಫಲ್ಲಿ ತುಂಬಾ ಚೆನ್ನಾಗಿರು ಆಯ್ತಾ? ನಾನು ತುಂಬಾ ಚೆನ್ನಾಗಿರ್ತೀನಿ. ಬಟ್ ಇಬ್ರಿಗೂ ಸಿಕ್ಕಿರೋ ಈ ಸಮಯದಲ್ಲಿ ತುಂಬಾ ಖುಷಿಯಾಗಿರೋಣ ಅಂತ ಹೇಳಿ ಅವನ ಕೈ ಹಿಡ್ಕೊಂಡು ಅಡುಗೆ ಮನೆಗೆ ಕರೆದುಕೊಂಡು ಹೋದ್ಲು. ಮೋಹನ್ ಸವಿತಾ ಹೇಳಿದ ಮಾತು ಕೇಳಿ ಅವನಿಗೂ ತುಂಬಾ ಆಸೆ ಆಯ್ತು. ಮತ್ತೆ ತುಂಬಾ ಖುಷಿ ಆಯ್ತು. ಅವನು ಕೂಡ ಸವಿತಾ ಹೇಳಿದ್ದನ್ನ ಕೇಳಿ, ಹೌದು, ನಾನು ಮೇಡಮ್ ಹೇಳಿದ ರೀತಿ ಇರಬೇಕು. ನನಗೂ ಮುಂದೆ ಒಳ್ಳೆ ಭವಿಷ್ಯ ಇದೆ. ಸವಿತಾಗೂ ಒಳ್ಳೆ ಭವಿಷ್ಯ ಈಗಾಗ್ಲೇ ಸಿಕ್ಕಿದೆ. ಇಬ್ರಿಗೂ ಕಷ್ಟ ಆಗದೆ ಇರೋ ರೀತಿಯಲ್ಲಿ ಹೋಗ್ಬೇಕು ಅಂದ್ಕೊಂಡೆ ಸವಿತಾ ಜೊತೆಗೆ ಅಡುಗೆ ಮನೆಗೆ ಹೋದ. ಸವಿತಾ ತುಂಬಾ ಚೆನ್ನಾಗಿ ಒಳ್ಳೆ ಸ್ವೀಟ್ಸ್ ಮತ್ತೆ ಅಡುಗೆ ತಿನಿಸು ಮಾಡಿದ್ಲು. ಇಬ್ರು ಒಟ್ಟಿಗೆ ಕೂತ್ಕೊಂಡು ಲೈಟ್ ಆಗಿ ಟಿಫಿನ್ ಮಾಡಿದ್ರು. ಆಮೇಲೆ ಮೋಹನ್ ಸವಿತಾ ಕಣ್ಣುಗಳನ್ನ ನೋಡ್ತಾ, ಮೇಡಮ್, ಮತ್ತೆ ಮುಂದೆ ಪ್ರೀತಿಯ ಉಳಿದ ಭಾಗಗಳನ್ನ ಕಂಟಿನ್ಯೂ ಮಾಡೋಣ ಅಂತ ತುಂಟ ನಗುವಿನಲ್ಲಿ ಅವಳನ್ನ ಕೇಳಿದ. ಆಗ ಸವಿತಾ ಮೋಹನ್ಗೆ, ನೀನ್ ತುಂಬಾನೇ ತುಂಟ ಇದೆಯಾ. ಅಷ್ಟು ಬೇಗ ನನ್ನನ್ನ ನಿನ್ ಪ್ರೀತಿಯ ಬಲೆಯಲ್ಲಿ ಬಂದಿ ಮಾಡಿ ಮತ್ತೆ ನಿನ್ನ ಆಸೆಯ ದೋಣಿಗೆ ಹತ್ತಿಸ್ಕೊಂಡು ಹೊರಟಿದ್ದೀಯ ಕಳ್ಳ. ಸರಿ ಬಿಡು, ಆಯ್ತು, ನಾನು ನಿನ್ನ ವೆಯ್ಟ್ ಮಾಡ್ಸಲ್ಲ. ಮತ್ತೆ ಬಾ, ಇಬ್ರು ಬಾಲ್ಕನಿಯಲ್ಲಿ ಕೆಲವು ಸಮಯ ಮೆಲೋಡಿ ಹಾಡನ್ನ ಕೇಳಿ ಸುಂದರ ಅನುಭವಗಳನ್ನ ಸವಿಯೋಣ ಅಂತ ಹೇಳಿದ್ಲು. ಮೋಹನ್ ಮತ್ತೆ ಸವಿತಾ ಇಬ್ರು ಒಟ್ಟಿಗೆ ಕೈಯನ್ನು ಹಿಡ್ಕೊಂಡು ರೂಮ್ಗೆ ಹೋದ್ರು. ರೂಮಲ್ಲಿ ಬಾಲ್ಕನಿಯ ಚೇರ್ನಲ್ಲಿ ಕುಳಿತು ತುಂಬಾ ಸುಂದರ ಹಾಡುಗಳನ್ನ ಕೇಳುತ್ತಾ ಇಬ್ರು ಕಣ್ಣಿನ ನೋಟದಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ. ಖುಷಿಯಾಗಿ ಒಟ್ಟಿಗೆ ಕೈ ಹಿಡಿದು ಡ್ಯಾನ್ಸ್ ಮಾಡ್ತಾ ಇಬ್ರು ಒಟ್ಟಿಗೆ ಪ್ರೀತಿಯ ಸವಿಯನ್ನ ಸವಿಯುತ್ತಾ ಸುಂದರ ಕ್ಷಣಗಳನ್ನು ಅನುಭವಿಸಲು ಪ್ರಾರಂಭ ಮಾಡಿದ್ರು. ಹೇ ಫ್ರೆಂಡ್ಸ್, ನೀವು ಇಷ್ಟಪಡೋ ಭಾಗ ಬಂದಿದೆ. ಸೊ ಮನಸಾರೆ ಎಂಜಾಯ್ ಮಾಡಿ. ಈಗ ಸ್ವರ್ಗ ರಪ್ ಅಂತ ಪಾಸ್ ಆಗುತ್ತೆ. ಸವಿತಾ ಮೋಹನ್ಗೆ, ಮೋಹನ್, ನೀನು ತುಂಬಾ ಚೆನ್ನಾಗಿ ಕಿಸ್ ಕೊಡ್ತೀಯಾ ಅಂತ ಕಿವಿಯಲ್ಲಿ ಮೆಲ್ಲಗೆ ಹೇಳಿದ್ಲು. ಮೋಹನ್ ಕೂಡ, ಹೌದು ಮೇಡಮ್, ನೀವು ಕೂಡ ಚೆನ್ನಾಗಿ ಲಿಪ್ ಕಿಸ್ ಕೊಡ್ತೀರ ಅಂತ ಮೆಲ್ಲಗೆ ಸವಿತಾ ಕಣ್ಣಿನ ರೆಪ್ಪೆಗೆ ಮುತ್ತನ್ನು ಇಡುತ್ತಾ ಹೇಳ್ದ. ಮತ್ತೆ ನನಗೆ ನಿಮ್ಮ ಬೇರೆ ಎಲ್ಲಾ ಭಾಗದ ಸುಂದರ ಹಣ್ಣುಗಳನ್ನ ಸವಿಯಲು ಕೊಡಿ. ಅದನ್ನು ಕೂಡ ತುಂಬಾ ಚೆನ್ನಾಗಿ ಟೇಸ್ಟ್ ಮಾಡ್ತೀನಿ ಅಂತ ಹೇಳಿ ಸವಿತಾ ತುಟಿಗೆ ಒಂದು ಬಿಸಿಯಾದ ಮುತ್ತು ಕೊಟ್ಟ. ಇಬ್ಬರು ಮುತ್ತುಗಳ ಸವಿಯನ್ನು ಸವಿಯುತ್ತಾ ಮೆಲ್ಲಗೆ ರೂಮ್ ಒಳಗೆ ಹೋದ್ರು. ಸವಿತಾ ಕೂಡ ಅವನ ಹೇಳಿದ್ದನ್ನ ಕೇಳಿಸ್ಕೊಂಡಿ. ಮೋಹನ್, ನಿನ್ ಟೀ ಶರ್ಟ್ ಮತ್ತೆ ಜೀನ್ಸ್ ತುಂಬಾ ಟೈಟ್ ಆಗಿದೆ. ಮೊದಲು ಟೀ ಶರ್ಟ್ ಬಿಚ್ಚು, ಆಮೇಲೆ ಒಂದೊಂದೇ ಅದಾಗದೇ ಬಿಚ್ಕೊಳ್ಳುತ್ತೆ ಅಂತ ಸವಿತಾ ನಗುತ್ತಾ ಹೇಳೋದು. ಅದೇ ರೀತಿ ಮೋಹನ್, ಮೇಡಮ್, ನಾನು ಕೂಡ ನಿಮ್ಮ ಬಟ್ಟೆಗಳನ್ನ ಒಂದೊಂದೇ ತೆಗಿತೀನಿ, ಪ್ಲೀಸ್ ನನಗೆ ಅವಕಾಶ ಕೊಡಿ ಅಂತ ಕೇಳ್ದ. ಅದಕ್ಕೆ ಸವಿತಾ, ಮೋಹನ್, ನಿನಗೆ ನನ್ನ ಬಟ್ಟೆಗಳನ್ನ ಬಿಚ್ಚುವ ಆಸೆ ತುಂಬಾ ಜಾಸ್ತಿ ಇದೆ ಅನ್ಸುತ್ತೆ. ನಿನ್ನ ಆಸೆ ಹೇಗಿದೆಯೋ ಅದೇ ರೀತಿ ಮಾಡು ಅಂತ ಹೇಳ್ತಾ ಸವಿತಾ ಮೋಹನ್ ತುಟಿಗೆ ಸಿಹಿಯಾದ ಮುತ್ತನ್ನ ಕೊಟ್ರು. ಅವಳ ಸುಂದರ ಬಾಳೆ ದಿಂಡಿನಂತೆ ಇದ್ದ ಕಾಲನ್ನ ತೆಗೆದು ಅವನ ಎದೆಗಿಟ್ಟು, ನನ್ನ ಮುಡಿಯಿಂದ ಫಸ್ಟ್ ಸ್ಟಾರ್ಟ್ ಮಾಡ್ತೀಯಾ ಇಲ್ಲ
ಅಡಿಯಿಂದ ಮಾಡ್ತೀಯಾ ಅಂತ ತುಂಟ ನಗೆಯಲ್ಲಿ ಅವನನ್ನ ಮೆಲ್ಲಗೆ ಮಂಚಕ್ಕೆ ತಳ್ಳಿದಳು. ಆಗ ಮೋಹನ್ ಅವಳ ಕಾಲ್ ಬೆರಳಿಗೆ ಬಿಸಿ ಮುಟ್ಟಿರುತ್ತಾ ಅವನ ಬಾಹುಬಂಧನದಲ್ಲಿ ಬಿಗಿದಪ್ಪಿ ಬಂದಿ ಮಾಡಿದ. ಮೋಹನ್ ಕೂಡ ಸವಿತಾಳ ಸೌಂದರ್ಯವನ್ನ ಸವಿಯುತ್ತಾ ಅವಳು ಹಾಕಿದ ರೆಡ್ ಸ್ಲೀವ್ಲೆಸ್ ಶಾರ್ಟ್ಸ್ ಅನ್ನ ಬಿಚ್ಚುವ ಪ್ರಯತ್ನ ಮಾಡಿದ. ನಂತರ ಸವಿತಾ ಮೋಹನ್ಗೆ ಬಟ್ಟೆಯನ್ನ ಯಾವ ರೀತಿ ಮೆಲ್ಲಗೆ ಸಡಿಲ ಮಾಡಿ ಬಿಚ್ಚುವ ಪಾಠ ಹೇರಿದ. ಮೋಹನ್ ಕೂಡ ಅದೇ ಪಾಠವನ್ನ ಅನುಸರಿಸಿ ಸವಿತಾಳ ರೆಡ್ ಸ್ಲೀವ್ಲೆಸ್ ಶಾರ್ಟ್ಸ್ ತೆಗೆದು ಮಂಚದಿಂದ ಕೆಳಕ್ಕೆ ಹಾಕಿದ. ಸವಿತಾ ಶಾರ್ಟ್ಸ್ ಒಳಗೆ ಒಂದು ಸಣ್ಣ ಬ್ಲ್ಯಾಕ್ ಬಿಕಿನಿ ಧರಿಸಿದ್ದಳು. ಮೋಹನ್ ಸವಿತಾಳನ್ನ ಬ್ಲ್ಯಾಕ್ ಬಿಕಿನಿಯಲ್ಲಿ ನೋಡಿ ಅವಳ ಮೇಲೆ ತುಂಬಾ ಮೋಹಿತನಾದ. ತನ್ನ ದೇಹದ ಮೇಲಿದ್ದ ಬಟ್ಟೆಗಳನ್ನು ಒಂದೊಂದೇ ಬಿಚ್ಚಲು ಪ್ರಾರಂಭ ಮಾಡಿದ. ನಂತರ ಸವಿತಾ ಕಣ್ಣಲ್ಲಿ ಕಂಡಿಟ್ಟು, ಮೇಡಮ್, ನಾನು ನಿಮ್ಮ ಕಣ್ಣುಗಳಿಂದ ಪ್ರಾರಂಭ ಮಾಡಲ, ಇಲ್ಲ ನಿಮ್ಮ ಕಾಲ್ ಬೆರಳುಗಳಿಂದ ಪ್ರಾರಂಭ ಮಾಡಲ ಅಂತ ತುಂಬಾ ತುಂಟ ನಗೆಯಲ್ಲಿ ಕೇಳ್ದು. ಅದಕ್ಕೆ ಸವಿತಾ, ಮೋಹನ್, ನಿನಗೆ ಮೇಲಿಂದ ಇಷ್ಟ ಆದ್ರೆ ಮಾಡು, ಕೆಳಗಿಂದ ಇಷ್ಟ ಆದ್ರೆ ಅಲ್ಲಿಂದನೇ ಮಾಡು, ನನ್ ಬ್ಯೂಟಿ ಎಲ್ಲ ನಿಂದೆ ನನ್ ಚಿನ್ನ ಅಂತ ಹೇಳಿದ್ಲು. ಅದಕ್ಕೆ ಮೋಹನ್, ಮೇಡಮ್, ನನಗೆ ಮೇಲಿಂದ ಇಷ್ಟ, ತುಂಬಾ ಇಷ್ಟ, ಅಲ್ಲಿಂದನೇ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ತಾ ಮೋಹನ್ ಕಣ್ಣುಗಳಲ್ಲಿ ತುಂಬಾ ಆಸೆ ಉಕ್ಕಿ ಬಂತು. ಅವನು ಸವಿತಾಗೆ ತುಂಬಾ ಜೋರಾಗಿ ಮುತ್ತಿಡಲು ಪ್ರಾರಂಭ ಮಾಡ್ದ. ಆಗ ಸವಿತಾ, ಹೇ ಮೋಹನ್, ಮೆಲ್ಲಗೆ, ಪ್ಲೀಸ್, ಜೋರಾಗಿ ಬೇಡ, ಮೆಲ್ಲಗೆ ಮಾಡ್ಬಿಡು, ನಿಧಾನವೇ ರೋಮಾಂಚನ, ಇನ್ನು ತುಂಬಾ ಸಮಯ ಇದೆ ಚಿನ್ನ, ರಾತ್ರಿ ಬೇಕಾದ್ರೆ ನೀನು ಲೇಟಾಗಿ ಹೋಗ್ಬೋದು ಅಂತ ಹೇಳಿ ಸವಿತಾ ಅವನನ್ನ ಸುಂದರ ತನ್ನ ಎದೆಗೆ ಬಿಗಿದಪ್ಪಿದರು. ಮೋಹನ್ ಕಣ್ಣುಗಳಿಂದ ಆಸೆ ಉಕ್ಕಿ ಬರ್ತಿತ್ತು. ಮೋಹನ್ಗೆ ಪ್ರೀತಿಯ ನೆಶೆ ಏರಿದ್ದನ್ನ ಕಂಡಿ ಸವಿತಾ, ನೀನು ನನ್ನ ದೇಹದ ಎಲ್ಲಾ ಭಾಗಕ್ಕೆ ಬಿಸಿಯಾದ ಮುತ್ತಿಡಲು ಶುರು ಮಾಡು ಚಿನ್ನು ಅಂತ ಹೇಳಿದ್ವಿ. ಮೋಹನ್ ಸವಿತಾಳ ಪ್ರೀತಿಯ ಪಾಠವನ್ನ ಕೇಳುತ್ತಾ ಒಂದೊಂದೇ ಮುತ್ತನ್ನ ದೇಹದ ಅಂಗಾಂಗಗಳಿಗೆ ಉಣಬಡಿಸಿದ. ಅವಳು ಮೇಲೆ ಹಾಕಿಕೊಂಡಿದ್ದ ಬ್ಲ್ಯಾಕ್ ಬಿಕಿನಿಯ ಭಾಗವನ್ನು ತೆಗೆದು ಮೆಲ್ಲಗೆ ಅವಿತಿದ್ದ ರಸತುರಿ ಮಾವಿನ ಹಣ್ಣಿನಂತ ಎದೆಯ ಭಾಗವನ್ನು ಕೈಗಳಿಂದ ಸವರುತ್ತಾ ತನ್ನ ತುಟಿಗಳಿಂದ ಸವಿಯುತ್ತಾ ನಾಲಿಗೆಯಿಂದ ರುಚಿಸಲು ಮುಂದಾದ. ಆಗ ಸವಿತಾ ಮೋಹನ್ಗೆ, ಹೇ ಚಿನ್ನು, ಮೆಲ್ಲಗೆ ಮಾಡು, ಹಿತವಾಗಿ, ನೋವಾಗ್ತಾ ಇದೆ ಅಂದ್ಲು. ನಂತರ ಅವಳ ಸೊಂಟದಲ್ಲಿ ಇದ್ದ ಸಿಲ್ವರ್ ಚೈನ್ ಅನ್ನ ಸರಿಸಿ ಹೊಕ್ಕಳಿನ ಭಾಗವನ್ನ ಚುಂಬಿಸುತ್ತಾ ಸೊಂಟದ ಭಾಗವನ್ನು ಮೆಲ್ಲಗೆ ಮುತ್ತನ್ನು ಇಡುತ್ತಾ ಸವಿದ. ಅವನ ಬಿಸಿ ತುಟಿಯ ರೋಮಾಂಚನ ಸವಿತಾಗೆ ಮೊದಲ ಅನುಭವ ನೀಡುತ್ತಿತ್ತು. ಅವಳು ಕೂಡ ಅವನಿಗೆ ಇಷ್ಟ ಆಗೋ ರೀತಿಯಲ್ಲಿ ತನ್ನ ಸುಂದರ ದೇಹವನ್ನು ನೀಡುತ್ತಾ ಅವನ ಕೂದಲು ಸವರುತ್ತಾ, ಆ ಮೆಲ್ಲಗೆ ಚಿನ್ನು ಎಂದು ಪೆಸಗುಡುತ್ತಾ ಅನುಭವಿಸತೊಡಗಿದಳು. ನಂತರ ಅವಳ ಬಾಳೆ ದಿಂಡಿನಂತೆ ಇರುವ ಅವಳ ತೊಡೆ ಹಾಗೂ ಕಾಲುಗಳನ್ನ ಬಚ್ಚಿಡುತ್ತಾ ಅವಳ ಬ್ಲ್ಯಾಕ್ ಬಿಕಿನಿಯ ಕೆಳಭಾಗವನ್ನ ಮೆಲ್ಲಗೆ ಕೆಳಗೆ ಸರಿಸಿ ಬೇರ್ಪಡಿಸಿ ತನ್ನ ತುಟಿಗಳಿಂದ ಮೆಲ್ಲಗೆ ಮಧುರವಾಗಿ ಘಚಿಸಲು ಮುಂದಾದ. ಅವಳ ಹಿಂಬದಿಯಲ್ಲಿದ್ದ ಕಲ್ಲಂಗಡಿಯಂತ ಸುಂದರ ಭಾಗವನ್ನ ತನ್ನ ಕೈಗಳಿಂದ ಸವರುತ್ತಾ ತನ್ನ ತುಟಿ ಹತ್ತಿರ ಸೆಳೆದು ಚುಂಬಿಸಿದ. ಸವಿತಾಗೆ ಮೋಹನ್ನ ಪ್ರೀತಿಯ ವೈಖರಿ ತುಂಬಾ ರೋಮಾಂಚ ನೀಡುತ್ತಿತ್ತು. ಸವಿತಾ ಬೆನ್ನಿನ ಭಾಗದಲ್ಲಿ ತನ್ನ ಕೈಗಳನ್ನ ಸವರುತ್ತಾ ಒಂದು ಮಚ್ಚೆಯನ್ನು ಗಮನಿಸುತ್ತಾ ಅದಕ್ಕೆ ಚುಂಬಿಸಲು ಮುಂದಾದ. ಇಬ್ಬರಿಗೂ ಮಾತಿಗಿಂತ ಪ್ರೀತಿಯ ಕೂಗು ಜಾಸ್ತಿಯಾಗತೊಡಗಿತು. ಮೋಹನ್ಗೆ ಇಷ್ಟವಾದ ಭಾಗವನ್ನ ತುಟಿ ಹತ್ತಿರಕ್ಕೆ ಚುಂಬಿಸಲು ಸವಿತಾ ನೀಡುತ್ತಿದ್ದಳು. ಮತ್ತೆ ಮೆಲ್ಲಗೆ ಮಧುರ ಧ್ವನಿಯಲ್ಲಿ ಅವನನ್ನು ಚಿನ್ನು ಚಿನ್ನು ಎಂದು ಬಿಸುಗುಡುತ್ತಾ ಆಸೆ ಹೆಚ್ಚಿಸಿದಳು. ಸವಿತಾಗೆ ಯಾವಾಗ ಮೋಹನ್ ತನ್ನನ್ನು ಬೆತ್ತಲೆ ಮಾಡಿದನೋ ಆಗ ವಿರಹದ ಬಯಕೆ ಜಾಸ್ತಿಯಾಗಿ ಅವನನ್ನ ತನ್ನತ್ತ ಸೆಳೆದು ಅವಳು ಕೂಡ ಮುತ್ತನ್ನು ಇಡಲು ಪ್ರಾರಂಭಿಸಿದಳು. ಮೇಲಿಂದ ಕೆಳವರೆಗೂ ಚುಂಬಿಸಲು ತೊಡಗಿದಳು. ಇಬ್ಬರು ಒಟ್ಟಿಗೆ ಬೆತ್ತಲಾಗಿ ಮಧುಚಂದ್ರದ ಸುಂದರ ಕ್ಷಣಗಳನ್ನು
ಕಾಮದ ಕೊನೆಯ ಕ್ರೀಡೆಯಿಂದ ಹಲವಾರು ವಿವಿಧ ಸೂತ್ರದ ಭಂಗಿಗಳಲ್ಲಿ ಅನುಭವಿಸಲು ಪ್ರಾರಂಭ ಮಾಡಿದರು. ಸವಿತಾ ಹಾಗೂ ಮೋಹನ್ ಇಬ್ಬರೂ ಮೈಮರೆತು ಕಾಮ ಕ್ರೀಡೆಯಲ್ಲೇ ಮಗ್ನರಾಗಿ ಹೋದ. ಮೋಹನ್ ಒಬ್ಬ ಸುಂದರ ಯುವಕ, ಸವಿತಾ ಒಬ್ಬಳು ಸುಂದರ ಮದುವೆಯಾದ ಹೆಣ್ಣಿನಂತೆ ಮಾಗಿದ ಚಂದುಳ್ಳಿ ಚೆಲುವೆ. ಇಬ್ಬರು ಒಟ್ಟಿಗೆ ಮಧುಚಂದ್ರದ ಸುಂದರ ಅನುಭವ ಸವಿಯುತ್ತಿದ್ದರು. ಮೋಹನ್ಗೆ ಸವಿತಾ ಹೇಗೆ ಮಧುಚಂದ್ರದ ಕ್ಷಣಗಳನ್ನು ಅನುಭವಿಸುವ ಪಾಠವನ್ನು ಮಾಡುತ್ತಾ ತನ್ನ ದೇಹ ಸೌಂದರ್ಯವನ್ನು ಮೋಹನ್ಗೆ ಉಣಬಡಿಸಿದರು. ಮೋಹನ್ ಕೂಡ ಸವಿತಾ ದೇಹವನ್ನು ಚುಂಬಿಸುತ್ತಾ ಅವಳು ಹೇಳಿದ ಹಾಗೆ ಮಾಡುತ್ತಾ ಮಧುರ ಕ್ಷಣಗಳನ್ನು ಕಳೆದನು. ಸವಿತಾ ತಾನು ಯಾವ ರೀತಿ ಮಧುರ ಕ್ಷಣಗಳನ್ನು ಕಳೆಯುವ ಆಸೆ ಇಟ್ಟುಕೊಂಡಿದ್ದಳೋ ಅದು ಮೋಹನ್ನ ಜೊತೆಯಲ್ಲಿ ಹಲವಾರು ಕ್ರೀಡಾ ಭಂಗಿಗಳಲ್ಲಿ ತನ್ನ ಆಸೆಯನ್ನ ಪೂರೈಸಿಕೊಳ್ಳುತ್ತಾ ಮೋಹನ್ಗೂ ತನ್ನ ಸೌಂದರ್ಯದ ಸಿಹಿ ಊಟವನ್ನ ಉಣಬಡಿಸಿ ಹಾಗೂ ಅವನನ್ನು ತೃಪ್ತಿಪಡಿಸುತ್ತಾ ಮಧುರ ಕ್ಷಣಗಳನ್ನ ಕಳೆಯುತ್ತಿದ್ದಳು. ಸವಿತಾಗೆ ತಾನು ತನ್ನ ಗಂಡನ ಜೊತೆಯಲ್ಲಿ ಇದ್ದಾಗ ಏನು ಮಾಡುವ ಆಸೆ ಇತ್ತೋ ಆ ಆಸೆಗಳನ್ನ ಮೋಹನ್ ಜೊತೆಯಲ್ಲಿ ಈಡೇರಿಸತೊಡಗಿದಳು. ತನ್ನ ದೇಹದ ಸುಂದರವಾದ ಅಂಗಂಗಗಳನ್ನು ಮೋಹನ್ಗೆ ಕೊಟ್ಟು ಅವನ ಬಿಸಿಯಾದ ತುಟಿಯಿಂದ ಚುಂಬಿಸಿಕೊಂಡು ಅವಳ ಸುಂದರ ಆಸೆಗಳನ್ನ ತೃಪ್ತಿ ಆಗುವವರೆಗೂ ಪೂರೈಸಿಕೊಂಡಳು. ಸುಂದರ ಅನುಭವಗಳನ್ನ ಸವಿಯುತ್ತಾ ಮಂಚದ ಮೇಲೆ ತಮ್ಮ ಮಧುರ ಕ್ಷಣದ ಆಸೆಗಳನ್ನ ಅವತ್ತಿನ ಸಮಯದ ಮಟ್ಟಿಗೆ ಪೂರೈಸಿಕೊಂಡಳು. ರಾತ್ರಿ ಇಡೀ ಸುಮಾರು 3-4 ಬಾರಿ ತಮ್ಮ ಮಧುರ ಕ್ಷಣಗಳನ್ನ ಆಸೆಗಳನ್ನ ಹಲವಾರು ಕ್ರೀಡಾ ಬಗೆಗಳಲ್ಲಿ ಇಬ್ಬರೂ ಕೂಡ ಜೊತೆಗೆ ಕೂಡಿ ಅನುಭವಿಸಿದ. ಕೊನೆಯಲ್ಲಿ ಮೋಹನ್ಗೆ ತುಂಬ ಸುಸ್ತಾಗಿತ್ತು. ಅದನ್ನು ನೋಡಿದ ಸವಿತಾ, ಮೋಹನ್, ಇವತ್ತು ಇಷ್ಟು ಸಾಕು. ನೀನು ನನ್ನ ದೇಹದ ಎಲ್ಲ ಅಂಗಗಳ ಸೌಂದರ್ಯವನ್ನು ಸವಿದೆ. ಜೈನು ಒಟ್ಟಿಗೆ ಜಾಸ್ತಿ ಸವಿದ್ರೆ ದೇಹದ ಉಷ್ಣ ಜಾಸ್ತಿ ಆಗುತ್ತೆ. ಹಾಗಾಗಿ ನಿಧಾನವಾಗಿ ಮೆಲ್ಲಗೆ ಮಧುರವಾಗಿ ಸವಿಬೇಕು. ನಾವಿಬ್ಬರು ನಮ್ಮ ಕೆಲಸಗಳಿಂದ ಬಿಡುವು ಮಾಡಿಕೊಂಡು ನೀನು ಕೂಡ ನಿನ್ನ ಓದಿನ ಸಮಯದಿಂದ ಬಿಡುವು ಮಾಡಿಕೊಂಡು ಇಬ್ಬರು ಕೂಡ ಸರಿಯಾದ ಸಮಯದಲ್ಲಿ ಸೇರಿ ಒಟ್ಟಿಗೆ ನಿಧಾನವಾಗಿ ನಮ್ಮಿಬ್ಬರ ಪ್ರೀತಿಯ ಮಧುರ ಕ್ಷಣಗಳನ್ನು ವಿಧವಾಗಿ ಹಲವಾರು ಭಾಗಗಳಲ್ಲಿ ಸವಿಯೋಣ. ಇವತ್ತು ನೀನು ತುಂಬಾ ಚೆನ್ನಾಗಿ ಪ್ರೀತಿಯ ಮಧುಚಂದ್ರದ ಆಟವನ್ನು ತೃಪ್ತಿಯಾಗಿ ಮಾಡಿದ್ದೀಯ. ತುಂಬಾ ಖುಷಿಯಾಗಿದ್ದೇನೆ. ಇವತ್ತಿನ ದಿನ ನನ್ನ ಜೀವನದಲ್ಲಿ ಒಂದು ಮಧುರ ಹಾಗೂ ಸುಂದರ ಕ್ಷಣಗಳನ್ನು ಕಳೆದಿರುವ ಅನುಭವ ನನಗಾಗಿದೆ. ಇವತ್ತು ಸಾಕು, ನೀನು ಸ್ವಲ್ಪ ಹೊತ್ತು ಆರಾಮಾಗಿ ರೆಸ್ಟ್ ಮಾಡಿಕೊಂಡು ಮೊದಲು ಬಂದ ಹಾಗೆ ನೀನು ಮನೆಯಿಂದ ಹೊರಗಡೆ ಹೊರಟಿ ನಿಮ್ಮ ಮನೆ ಸೇರ್ಕೋ. ನಾನು ಕೂಡ ಎಲ್ಲವನ್ನ ಸರಿ ಮಾಡಿ ಬೆಳಗಿನ ಡ್ಯೂಟಿಗೆ ರೆಡಿ ಮಾಡ್ಕೊತೀನಿ ಅಂತ ಹೇಳಿ ಇಬ್ಬರು ಕೂಡ ಮಂಚದಿಂದ ಮೆಲ್ಲಗೆ ಬಂದು ತಮ್ಮ ಬೇರ್ಪಡಿಸಿದ ಉಡುಪುಗಳಿಂದ ಇಬ್ಬರು ಒಬ್ಬರನ್ನೊಬ್ಬರು ತಪ್ಪಿಕೊಂಡು ಮೊದಲು ಹೇಗೆ ಇತ್ತು ಅದೇ ರೀತಿ ಧರಿಸಲು ಮುಂದಾದರು. ಆಗ ಮೋಹನ್ ಮೊದಲು ಸವಿತಾ ಹಾಕಿದ್ದ ಬ್ಲ್ಯಾಕ್ ಬಿಕಿನಿಯ ಕೆಳಭಾಗವನ್ನು ಅವಳಿಗೆ ಹಾಕಿ ಹಾಗೆ ಮೇಲ್ಭಾಗವನ್ನು ಮತ್ತೊಂದು ಬಾರಿ ಅವಳ ಎದೆಗೆ ಹಾಗೂ ಅವಳ ಎದೆಯ ತುಟಿಗೆ ಚುಂಬಿಸುತ್ತಾ ಮತ್ತೊಂದು ಬಾರಿ ಅದನ್ನು ತುಟಿಗಳಿಂದ ಸವಿಯುತ್ತಾ ಎರಡೂ ಮಾವಿನ ಹಣ್ಣಿನ ತೊಟ್ಟನ್ನು ಚುಂಬಿಸುತ್ತಾ ಮೇಲ್ಭಾಗವನ್ನ ಅವನ ಕೈಯಾರೆ ಹಾಕಿದ. ಮತ್ತೆ ಅವಳ ಮತ್ತೊಂದು ಮೇಲ್ಭಾಗದ ರೆಡ್ ಸ್ಲೀವ್ಲೆಸ್ ಶರ್ಟ್ಸ್ ಬಟ್ಟೆಯನ್ನು ಹಾಕಿ ಸ್ಕರ್ಟ್ ರೀತಿ ಇದ್ದ ಬಟ್ಟೆಯನ್ನು ಅವಳಿಗೆ ತೊಡಿಸಿ, ಮೇಡಮ್, ಇವತ್ತು ನಿಮ್ಮಿಂದ ನನ್ನ ಸ್ವರ್ಗ ಮಧುರ ಕ್ಷಣಗಳನ್ನ ಮನಸಾರೆ ಸವಿದೆ. ಇವತ್ತು ನಾನು ತುಂಬಾ ಅದೃಷ್ಟವಂತ ಅಂತ ಅನ್ಕೊಂಡಿದ್ದೀನಿ. ನೀವು ಹೇಳಿದ ಹಾಗೆ ನಾನು ಕೇಳ್ತೀನಿ. ನೀವು ಹೇಗೆ ಹೇಳ್ತಿರೋ ಆಗಿರ್ತೀನಿ. ಇಬ್ಬರು ಕೂಡ ನಾವಿರೋ ಅಷ್ಟು ದಿವಸ ತುಂಬಾ ಮಧುರವಾಗಿ, ಸಿಹಿಯಾಗಿ, ಒಳ್ಳೆಯ ರೀತಿಯಲ್ಲಿ ಸವಿ ನೆನಪುಗಳಾಗಿ ಮಾಡೋಣ. ನಮ್ಮ ಮುಂದಿನ ದಿನಗಳಲ್ಲಿ ಈ ಕ್ಷಣಗಳನ್ನು, ನಮ್ಮ ಸಿಹಿಯಾದ ಅನುಭವಗಳನ್ನು ಮರೆಯದ ಹಾಗೆ ಇರುವ ಹಾಗೆ ಬಾಳೋಣ ಅಂತ ಹೇಳಿ ಮತ್ತೊಮ್ಮೆ ಅವಳ ಕೈಗಳನ್ನು ಚುಂಬಿಸುತ್ತಾ ಅವನ ಬಾಹುಬಂಧನದಲ್ಲಿ ಅವನನ್ನು ಬಿಗಿಯಾಗಿ ಬಿಗಿದಪ್ಪಿಕೊಂಡನು. ಸವಿತಾ ಕೂಡ ಮೋಹನ್ನ ಬಿಗಿದಪ್ಪಿಕೊಂಡು, ನೀನು ಅಷ್ಟೇ ಮೋಹನ್, ನನಗೆ ತುಂಬಾ ಸಿಹಿಯಾದ ಅನುಭವ ಕೊಟ್ಟಿದ್ದೀಯ. ನೀನು ಲೈಫಲ್ಲಿ ತುಂಬಾ ಚೆನ್ನಾಗಿರುತ್ತೀಯ, ಗುಡ್ ಬಾಯ್ ಅಂದ್ಲ. ನಾನು ಹೇಳಿದ ಹಾಗೆ ಕೇಳು. ಇಬ್ರು ಒಳ್ಳೆ ರೀತಿಯಲ್ಲಿ ಕಳೆದು ಹೋದ ಸಮಯದ ಮಧುರ ಕ್ಷಣಗಳನ್ನು ಮತ್ತೆ ನಿರ್ಮಿಸಿ ಒಂದಾಗಿ ಖುಷಿಯಾಗಿ ಜೀವನದಲ್ಲಿ ಹ್ಯಾಪಿ ಜರ್ನಿ ಮಾಡ್ಬೋದು. ಅವಳು ಮತ್ತೆ ಅವನ ತುಟಿಯ ಹತ್ತಿರಕ್ಕೆ ಮುಖ ಮಾಡಿ ಹೇಳಿದ್ಲು, ನಾನೊಬ್ಬ ಲೇಡಿ ಕಂಡಕ್ಟರ್, ನೀನು ನನ್ನ ಕನಸು ಕಟ್ಟು ಇಂಜಿನಿಯರ್.
ನಮ್ಮ ಬಸ್ಸು ತಲುಪೋ ತಂಗುದಾಣ ಏನೇ ಆಗ್ಲಿ, ನಾವು ಒಟ್ಟಿಗೆ ಪ್ರೀತಿಯ ಪಯಣಕ್ಕೆ ಹೋಗೋಣ ಅಂತ ನಸುನಗುತ್ತಾ ಹೇಳಿದ್ಲು. ಮೋಹನ್ ಬಾತ್ರೂಮಿಗೆ ಕರೆದುಕೊಂಡೋಗಿ ಅವಳೇ ಎಲ್ಲ ಕ್ಲೀನ್ ಮಾಡಿ, ಅವನ ಉಡುಪುಗಳನ್ನ ಅವಳೇ ಕೈಯಾರೆ ಧರಿಸಿ, ಅವನಿಗೆ ತುಂಬಾ ಸಲ ಕೆನ್ನೆಗೆ ತುಟಿಗೆ ಚುಂಬಿಸಿ ಅವನನ್ನ ಬೀಳ್ಕೊಟ್ಟಳು. ಮೋಹನ್ ತಾನು ಬಂದ್ರೆ ಪ್ರೀತಿ ತರಕಾರಿಗಳು ಹಾಗೂ ಹಣ್ಣುಗಳು ತಂದಿದ್ದ ಖಾಲಿ ಬ್ಯಾಗನ್ನು ಹಿಡಿದುಕೊಂಡು ತನ್ನ ಬೈಕನ್ನು ಹೊರಗಡೆ ತೆಗೆದು ಯಾರಿಗೂ ಅನುಮಾನ ಬಾರದ ಹಾಗೆ ವಾಪಸ್ ಮನೆಗೆ ಹೊರಟರು. ಅದೇ ರೀತಿ ಸವಿತಾ ಕೂಡ ತನ್ನ ಮನೆಯಲ್ಲಿ ಆದ ಕೆಲವು ಸಿಹಿ ಅನುಭವಗಳನ್ನು ನೆನಪಿಸಿಕೊಳ್ಳುತ್ತಾ ಎಲ್ಲವನ್ನು ಸರಿ ಮಾಡುತ್ತಾ ಮತ್ತೆ ಫ್ರೆಶ್ ಆಗಿ ಸ್ನಾನ ಮಾಡಿ ಬೇರೆ ಬಟ್ಟೆಗಳನ್ನು ಧರಿಸಿ ತುಂಬಾ ಸುಖವಾಗಿ ಹಾಗೂ ಖುಷಿಯಾಗಿ ನೆಮ್ಮದಿಯಿಂದ ಅವತ್ತಿನ ರಾತ್ರಿಯನ್ನು ಕಳೆದಳು. ಹೇ ಫ್ರೆಂಡ್ಸ್, ಹೇಗಿತ್ತು ಮುಂದುವರಿದ ಭಾಗ? ಸಖತ್ ಹಾಟ್ ಆಗಿತ್ತಾ? ನೀವೆಲ್ಲ ತುಂಬಾ ಎಂಜಾಯ್ ಮಾಡಿದ್ದೀರಾ ಅನ್ಕೊಂಡಿದ್ದೀನಿ. ಮತ್ತೆ ಗೆಳೆಯರೇ, ನಾನು ನಿಮ್ಗೆ ಒಂದು ಟ್ವಿಸ್ಟ್ ಇರುತ್ತೆ ಅಂತ ಹೇಳಿದ್ದೆ. ಮುಂದಿನ ಭಾಗದಲ್ಲಿ ಖಂಡಿತ ಇರುತ್ತೆ ಅಂತ ಹೇಳಲ್ಲ. ಇವಾಗಲೇ ಆ ಟ್ವಿಸ್ಟ್ ಏನಂತ ಹೇಳ್ತೀನಿ. ಆ ಟ್ವಿಸ್ಟ್ ಏನಪ್ಪಾ ಅಂದ್ರೆ, ಮತ್ತೆ ಮರುದಿನ ಯಥಾಸ್ಥಿತಿ ಬಸ್ ಡ್ರೈವರ್ ವಿಜಯ್ ಹಾಗೂ ಕಂಡಕ್ಟರ್ ಸವಿತಾ ಡಿಪೋಗೆ ಹೋಗಿ ಬಸ್ ತಗೊಂಡು ಸೇಮ್ ರೂಟ್ಗೆ ಹೊರಡ್ರು. ಮಾರ್ಗದ ಮಧ್ಯೆ ಸವಿತಾಗೆ ಒಂದು ವಾಟ್ಸಪ್ ಮೆಸೇಜ್ ಬಂತು. ಸವಿತಾ ಅದನ್ನ ಗಮನಿಸಿ ಟಿಕೆಟ್ ಇಶ್ಯೂ ಮಾಡಿ ತನ್ನ ಸೀಟಿಗೆ ಬಂದು ಕೂತ್ಕೊಂಡು ಮೆಸೇಜ್ ಓಪನ್ ಮಾಡಿದ್ಲು. ಆ ಮೆಸೇಜ್ ಡ್ರೈವರ್ ವಿಜಯ್ದಾಗಿತ್ತು. ಸವಿತಾ ಇವ್ರು ಯಾಕೆ ಈ ಮೆಸೇಜ್ ಕಳಿಸಿದ್ರು ಎಂದು ಅವನನ್ನು ನೋಡುತ್ತಾ ಮೆಸೇಜ್ ಓಪನ್ ಮಾಡಿದ್ಲು. ಆಗ ಆ ವಿಡಿಯೋ ಮೆಸೇಜ್ ಸವಿತಾ ಮತ್ತೆ ಮೋಹನ್ನ ಬಸ್ ರೊಮ್ಯಾಂಟಿಕ್ ಕಿಸ್ಸಿಂಗ್ ವಿಡಿಯೋ ಆಗಿತ್ತು. ಅದನ್ನು ನೋಡಿದ ಸವಿತಾ ತುಂಬಾ ಗಾಬರಿಯಾಗಿ ಡ್ರೈವರ್ ವಿಜಯನತ್ತ ನೋಡುತ್ತಾ ತುಂಬಾ ಹೆದರಿಕೊಂಡು ಮುಖವನ್ನ ಕೆಳಗೆ ಮಾಡಿ ಹಣೆಯ ಬೆವರನ್ನು ಒರೆಸಿಕೊಳ್ಳುತ್ತಾ ಅವನಿಗೆ ಪ್ಲೀಸ್ ಇದರ ಬಗ್ಗೆ ನನ್ನ ಹತ್ರ ಪ್ರೈವೇಟ್ ಆಗಿ ಬಂದು ಮಾತಾಡಿ ಅಂತ ರಿಪ್ಲೈ ಕೊಟ್ಲು. ಸೊ ಫ್ರೆಂಡ್ಸ್, ನಿಂಗೂ ಕೂಡ ಕ್ಯೂರಿಯಾಸಿಟಿ ಜಾಸ್ತಿ ಆಗಿದೆಯಾ ಹೇಗೆ ಡ್ರೈವರ್ ವಿಜಯ್ಗೆ ಆ ವಿಡಿಯೋ ಸಿಕ್ತು ಅಂತ, ಮತ್ತೆ ಆ ವಿಡಿಯೋನ ಸವಿತಾಗೆ ಯಾಕೆ ಕಳಿಸ್ದ ಅಂತ? ವೇಟ್ ಮಾಡಿ, ಮುಂದಿನ ರೋಮಾಂಚಕಾರಿ ಭಾಗದಲ್ಲಿ ಕ್ಲಿಯರ್ ಆಗಿ ವಿವರಣೆ ಕೊಡ್ತೀನಿ. ಮತ್ತೆ ಫ್ರೆಂಡ್ಸ್, ಇನ್ನು ಕತೆ ತುಂಬಾನೇ ಹಾಟ್ ಅಂಡ್ ಸ್ಪೈಸಿ ಆಗಿದೆ. ಮತ್ತೆ ನಾನು ನಿಮಗೆ ಮುಂದುವರಿದ ಭಾಗಗಳನ್ನ ವಿವರವಾಗಿ ಸಿನಿಯಾದ ಅನುಭವಗಳನ್ನು ಮುಂದಿನ ಭಾಗದಲ್ಲಿ ವಿವರಿಸ್ತೇನೆ. ನೀವು ಮುಂದಿನ ಭಾಗವನ್ನ ವೇಟ್ ಮಾಡಿ, ಮತ್ತೆ ನನ್ನ ಸುಂದರ ಹಾಗೂ ಮಧುರ ಕ್ಷಣಗಳ ಕಥೆಯನ್ನು ಕೇಳಿ ಅಂತ ಹೇಳಿ, ಈ ಕತೆ ನಿಮಗೆ ಇಷ್ಟ ಆಗಿದ್ರೆ ನನ್ನ ಈ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತೆ ಶೇರ್ ಕೂಡ ಮಾಡಿ. ನೀವು ಕೂಡ ಮಧುರ ಕ್ಷಣಗಳನ್ನು ಸವಿಯುತ್ತಾ ಪ್ರೀತಿಯಿಂದ ಜೀವನವನ್ನು ನಡೆಸಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಕಥೆಯನ್ನ ಮುಗಿಸ್ತೇನೆ. ಈ ಕತೆ ನಿಮ್ಗಿಷ್ಟವಾಯ್ತಾ? ಇನ್ನೂ ಹೀಗೆ ಹಲವಾರು ಹೃದಯ ಸ್ಪರ್ಶಿ ಪ್ರೇಮ ಕಥೆಗಳಿಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೀತಿಯ ಗೆಳತಿ ಮತ್ತೆ ಬರ್ತೀನಿ ಹೊಸ ಕಥೆಯೊಂದಿಗೆ. ಈವರೆಗೆ ನಮಸ್ಕಾರ, ಬಾಯ್.